ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ NMMSನ ಒಂದು ಅಪ್ಲಿಕೇಶನ್ ಆರಂಭವಾಗಿದ್ದು ತಾವೆಲ್ಲರೂ ಇದರ ಮಾಹಿತಿಯನ್ನು ಪಡೆದುಕೊಳ್ಳ್ರಿ ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. 2025-26ನೇ ಸಾಲಿನ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ ಅಂತಕ್ಕಂಥ ಒಂದು ಅರ್ಜಿಯನ್ನು ಹಾಕಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ನಿಯಮಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ಆನ್ಲೈನ್ ಮೂಲಕ ಇದು ಅರ್ಜಿ ಆಗಿರುತ್ತೆ. ಇದನ್ನು ಈಗಾಗಲೇ ಅಪ್ಲಿಕೇಶನ್ ಆರಂಭವಾಗಿದ್ದು ನೀವು ನಿಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು. ತಳಗಿನಂತೆ ತಿಳಿಸ್ತೀನಿ. ಜೊತೆಗೆ ಇಲ್ಲಿ ಕೆಲವೊಂದು ಕೊನೆಯ ದಿನಾಂಕ ಅಂಥೇಳಿ ಯಾವಾಗ ಅಂದರೆ ಸುಮಾರು 15/10/2025 ನಿಮ್ಮ ಶಾಲಾ ಒಂದು ಶಿಕ್ಷಕರಿಗೆ ಇದನ್ನು ಕಂಪಲ್ಸರಿಯಾಗಿ ನೀವು ಡಾಕ್ಯುಮೆಂಟ್ಸ್ನ ಕೊಡಬೇಕು. ಆವಾಗ ಮಾತ್ರ ಇದನ್ನು ಕನ್ಸಿಡರ್ ಮಾಡ್ತಾರೆ. ಇದು ಯಾವ ಥರ ಇರುತ್ತೆ ಅನ್ನೋದು ಇನ್ನೂ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ನೋಡಿರಿ, ಇದರ ಒಂದು ಸಂಕ್ಷಿಪ್ತ ವಿವರ ಅಂದರೆ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಮತ್ತು ಅನುದಾನಿತ ಸ್ಥಳೀಯ ಸಂಸ್ಥೆಗಳ ಶಾಲೆಯಲ್ಲಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ನೀಡುವುದು ಒಂದು ಇದಾಗಿದೆ. ಇದು ಕನ್ನಡ ಹಾಗೂ ಇಂಗ್ಲೀಷ್, ಉರ್ದು, ತೆಲುಗು ಮಾಧ್ಯಮಗಳನ್ನು ನಡೆಸುತ್ತಿದ್ದು ಎಲ್ಲ ಒಂದು ಕರ್ನಾಟಕ ಶಾಲಾ ಪರೀಕ್ಷೆಯಲ್ಲಿ ಇದನ್ನು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸ್ತಾರೆ. ಇದರ ಅರ್ಹತೆ ಏನು? 2025-26ನೇ ಸಾಲಿನಲ್ಲಿ 8ನೇ ತರಗತಿಯ ಒಂದು ವ್ಯಾಸಂಗ ಮಾಡ್ತಾ ಇರಬೇಕು. ಜೊತೆಗೆ ಆದಾಯ ಕೂಡ 3,50,000ಕ್ಕಿಂತ ಕಡಿಮೆ ಇರಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಇದು ಆಗುತ್ತೆ. ಇನ್ನು ಕೆಲವೊಂದು ವಸ್ತುಯುತ ಶಾಲೆಗಳಿಗೆ NMMS ಪರೀಕ್ಷೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಅಂದರೆ ಮೊರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ನವೋದಯ ಶಾಲೆಗೆ, ವಾಜಪೇಯ, ಏಕಲವ್ಯ ಇಂಥ ಶಾಲೆಗಳಿಗೆ ಇದು ಅರ್ಹರಲ್ಲ. ಜೊತೆಗೆ ಹಾಗೆ ಕೇಂದ್ರೀಯ ಸೈನಿಕ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಇರೋದಿಲ್ಲ. ಹಾಗೆ ಸರ್ಕಾರದಿಂದ ಅನುದಾನ ಪಡೆಯುವ ಯಾವುದೇ ಖಾಸಗಿ ಅನುದಾನಿತ ವಸತಿಗಳ ಶಾಲೆಗೆ ಕೂಡ ಈ ಅರ್ಜಿ ಸಲ್ಲಿಸಲು ಅರ್ಹ ಇರುವುದಿಲ್ಲ. ಈ ರೀತಿಯಾಗಿ ಇರುತ್ತೆ. ಜೊತೆಗೆ ಅರ್ಜಿಯನ್ನು ಸಲ್ಲಿಸಲು ಕೆಲವೊಂದು ನಿಬಂಧನೆಗಳಿವೆ. ಇದು ರೆಗ್ಯುಲರ್ ವಿದ್ಯಾರ್ಥಿಗಳು ಕೂಡ ಆಗಿರಬಹುದು. ಅರ್ಜಿ ಸಲ್ಲಿಸಲು 7ನೇ ತರಗತಿಯ ಸಾಮಾನ್ಯ ವರ್ಗ, ಹಿಂದುಳಿದ ವಿದ್ಯಾರ್ಥಿಗಳು 55%, ಹಾಗೆ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು 50ಕ್ಕಿಂತ ಹೆಚ್ಚಾಗಿ ಪಡೆದಿರಬೇಕು. ವಾರ್ಷಿಕ ವರಮಾನ 3,50,000ಕ್ಕಿಂತ ಮೀರಬಾರದು. ಇದು ಯಾವ ರೀತಿ ಎರಡು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. ಒಂದು ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್, ಹಾಗೆ ವ್ಯಾಸಂಗ ಪ್ರವೃತ್ತಿ ಅಂಥೇಳಿ 2 ಟೆಸ್ಟ್ಗಳು. ಇದು ಜಿಮ್ಯಾಟ್ ಅಂತಕ್ಕಂಥದ್ದು ನಾನು ಈಗಾಗಲೇ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಇದೆ. ಹಾಗೆ ಇನ್ನು ವ್ಯಾಸಂಗ ಅಂದರೆ ನಿಮ್ಮ ಒಂದು ವಿಷಯದ ಸಂಬಂಧಪಟ್ಟಂಗೆ 8ನೇ ತರಗತಿಯಲ್ಲಿ ಕಲಿತಕ್ಕಂಥ ವಿಜ್ಞಾನದ ಮೇಲೆ 35 ಪ್ರಶ್ನೆಗಳು, ಹಾಗೆ ಸಮಾಜದ ಮೇಲೆ 35 ಪ್ರಶ್ನೆಗಳು, ಹಾಗೆ ಗಣಿತದ ಸಂಬಂಧಪಟ್ಟಂಗೆ 20 ಪ್ರಶ್ನೆಗಳು. ಈಗಾಗಲೇ ನಾನು ಕೂಡ ಇದರ ಮಾಹಿತಿಯನ್ನು ಹಾಕಿದ್ದೇನೆ ಯೂಟ್ಯೂಬ್ ಚಾನಲ್ನಲ್ಲಿ, ನೀವು ನೋಡ್ಬೋದು. ಒಟ್ಟಿನಲ್ಲಿ 2 ಪರೀಕ್ಷೆ ಇರುತ್ತವೆ ನೋಡಿರಿ. ಅದೇ ರೀತಿ ಜಿಮ್ಯಾಟ್ ಅಂತಕ್ಕಂಥದ್ದು ಮೆಂಟಲ್ ಎಬಿಲಿಟಿಯ ಪ್ರಶ್ನೆ ಆದರೆ, ಇನ್ನೊಂದು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ 8ನೇ ತರಗತಿಯ ವಿಷಯದ ಕುರಿತು ವಿಜ್ಞಾನ, ಸಮಾಜ, ಗಣಿತ ಈ 3 ಪತ್ರಿಕೆಗಳು ಒಳಗೊಂಡು 90 ಪ್ರಶ್ನೆಗಳನ್ನು ಕೇಳ್ತಾರೆ. ಜೊತೆಗೆ ಯಾವ ದಿನ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ. 7/12/2025 ಭಾನುವಾರದಂದು ಇದು ಪರೀಕ್ಷೆ ಇರುತ್ತೆ. ಹಾಗೆ ಇಲ್ಲಿ ನೀವು ಸಮಯವನ್ನು ಕೂಡ ನೋಡ್ಬೋದು. ಮೊದಲನೇ ಒಂದು ಪತ್ರಿಕೆ 10:00 ರಿಂದ 12:00 90 ನಿಮಿಷ ಇರುತ್ತೆ. ಜೊತೆಗೆ 2ನೇ ಪ್ರಶ್ನೆ ಪತ್ರಿಕೆ 2 ರಿಂದ 3:30 ಈ ಥರ ಇರುತ್ತೆ. ಇದನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸರ್ ಅಂತಕ್ಕಂಥದ್ದು ನೋಡಿರಿ.
ಈ ಪರೀಕ್ಷೆಯು 2 ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಜೊತೆಗೆ ಸರಾಸರಿ 2 ಪತ್ರಿಕೆಯಲ್ಲಿ 40ರಷ್ಟು ಅಂಕ ಪಡೆದಿರತಕ್ಕಂಥ ಪರಿಶಿಷ್ಟ ಜಾತಿಯವರು 32% ನೀವು ಅರ್ಹತೆಯನ್ನು ಪಡಿತೀರಿ. ಆ ಒಂದು ರ್ಯಾಂಕ್ ಅನುಸಾರವಾಗಿ ನಿಮಗೆ DSERT ಅಂತಕ್ಕಂಥ ಅವರು ಈ ಒಂದು ಸೆಲೆಕ್ಷನ್ ಲಿಸ್ಟನ್ನು ಆಯ್ಕೆ ಮಾಡಿ ನಿಮಗೆ ಕಳಿಸ್ತಾರೆ. ಜೊತೆಗೆ ಇಲ್ಲಿ ಈ ವಿದ್ಯಾರ್ಥಿ ವೇತನ ವಿತರಣೆ ಹೇಗಿದೆ? ಪರೀಕ್ಷೆಯಲ್ಲಿ ಆಯ್ಕೆಯಾದರೆ 9ನೇ ತರಗತಿಯಿಂದ ಮಾಸಿಕವಾಗಿ 1,000, ವರ್ಷಕ್ಕೆ 12,000, 4 ವರ್ಷ ಅಂದರೆ ದ್ವಿತೀಯ PUCವರೆಗೂ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ. ಈ ಥರನಾಗಿ ನಿಮಗೆ ಬ್ಯಾಂಕಿನ ಡೀಟೇಲ್ಸ್ ಕೂಡ ಹಾಕಿರ್ತಾರೆ. ಒಟ್ಟಾರೆಯಾಗಿ 9ನೇ ತರಗತಿಯಿಂದ 12 ತರಗತಿಯ ಆನ್ಲೈನಲ್ಲಿ ಅರ್ಜಿಯನ್ನು ಪ್ರತಿ ವರ್ಷ ಈ ರೀತಿ ಕರೀತಾರೆ. ಜೊತೆಗೆ ಈ ವರ್ಷವೂ ಕೂಡ ಅದೇ ರೀತಿ ಇರುತ್ತೆ. ಇನ್ನು ಆಯ್ಕೆಯಾದ ವಿದ್ಯಾರ್ಥಿ 9ರಿಂದ 11ನೇ ತರಗತಿ ಕನಿಷ್ಠ 55ರಿಂದ 10ನೇ ತರಗತಿಯಲ್ಲಿ 60ರಷ್ಟು. ಜೊತೆಗೆ ಈ ರೀತಿಯಾಗಿ ನಾವು ಮುಂದಿನ ತರಗತಿಯಲ್ಲಿ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಶುಲ್ಕವನ್ನು ನೋಡ್ಬೋದು. ಸರ್ಕಾರಿ ಅನುದಾನಿತ ಮತ್ತು ಸ್ಥಳೀಯ ಶಾಲೆಗಳಲ್ಲಿ ಜೊತೆಗೆ ಸಾಮಾನ್ಯ OBC ವರ್ಗದವರಿಗೆ 20 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10 ರೂಪಾಯಿ ಇರುತ್ತೆ. ಜೊತೆಗೆ ಅರ್ಜಿಯನ್ನು ಯಾವಾಗ ಕರೀತಾವೆ 9/9/2025ರಿಂದ 15/10/2025ವರೆಗೆ ಹಾಕ್ಬೋದು. ಜೊತೆಗೆ ಇದನ್ನು ಎಲ್ಲೆಲ್ಲಿ ಹಾಕಬೇಕಂದ್ರೆ ನಿಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರಿಗೆ ಅಥವಾ ಪ್ರಾಂಶುಪಾಲರಿಗೆ ಹೋಗಿ ಇದನ್ನು ಅರ್ಜಿಯನ್ನು ಎಲ್ಲ ಮಾಹಿತಿಯನ್ನು ಅವರಿಗೆ ಕೇಳಿದ್ದಲ್ಲಿ ಅವರು ಕೂಡ ಹಾಕ್ಬೋದು. ಜೊತೆಗೆ ಒಂದು ಬಾರಿ ನೀವು ಮೊಬೈಲ್ ಸಂಖ್ಯೆಯನ್ನು ಜೊತೆಗೆ ನಿಮ್ಮ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕೂಡ ನಿಮ್ಮ ಶಾಲೆಯಲ್ಲಿ ಕೊಡಬೇಕಾಗುತ್ತೆ. ಆ ನಂತರ ಅವರು ಹಾಕಿ ನಿಮಗೆ ತಿಳಿಸ್ತಾರೆ. ಏನಾದರೂ ಒಂದು ವೇಳೆ ಇದ್ರ ಬಗ್ಗೆ ಡೌಟ್ಸ್ಗಳು ಏನಾದರೂ ಇದ್ದರೆ ನೀವು ಕಾಮೆಂಟಲ್ಲಿ ಒಂದು ಮೆಸೇಜನ್ನು ಹಾಕಿ, ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಇದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು NMMS ಇಡುವೆ, ಜೊತೆಗೆ ಇನ್ನೂ ಮುಂದಿನ ತರಗತಿಗಳನ್ನು ಮಾಡಿ ನಿಮಗೆ ತಿಳಿಸ್ತೀವಿ. ಜೊತೆಗೆ ಎಲ್ಲ 8ನೇ ತರಗತಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಇಡುವೆಯನ್ನು ಮುಗಿಸ್ತಾ ಇದ್ದೀನಿ.